ಎಷ್ಟು ಹೊಲಸೈತು ಯಪ್ಪ ಈ ಜಾಗ. ಈ ಹೊಲಸ ಯಾರ್ ಮಾಡ್ರಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹೊಸದಾಗಿ ನೋಡ್ತಾರ ಫಾಲೋ ಮಾಡ್ರಿ. ಇವತ್ನ 5 ಗಂಟೆಗೆ ಎದ್ದಿನ್ರಿ. 5 ಗಂಟೆಗೆ ಎದ್ದು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಕ್ರಿಪ್ಟ್ ಬರೆಯೈತ್ರಿ. ಸ್ಕ್ರಿಪ್ಟ್ ಬರ್ದಿ ನೋಡ್ರಿ. ಸ್ಕ್ರಿಪ್ಟ್ ಎಲ್ಲಾ ಬರ್ದು ಅಲ್ಲಿಂದ ಡೈರೆಕ್ಟ್ ನಾ ಇವಾಗ ಗಾಂಧಿ ಚೌಕಡಿ ಹೋಲಗತ್ತಿ ನೋಡ್ರಿ. ಅಲ್ಲಿಗೆ ಯಾಕೆ ಹೋಲಗತ್ತೀನಿ ಗೊತ್ತೇನ್ರಿ ನಿಮ್ಗ? ಒಂದು ದಿನ ಪೂರ್ತಿ ಸಿಕ್ಕಲ್ಲೇ ಕಸ ಒಗಿತೀವಿ, ಹೊಲಸ್ ಮಾಡ್ತೀವಿ, ಆರಾಮ್ ಬಂದು ಮನ್ಯಾಗ ಮಲ್ಕೊಂಡು ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿರುವಂತ ಗಾಳಿ ತಗೊಂಡು ಹಾಟ್ ಆಗಿರುವಂತ ಕಾಫಿ ಕುಡಿತೀವ್ರಿ. ನೀವು ನಾವ್ ಎಲ್ಲರೂ ಸೇರಿ ಒಗಿದಿರುವಂತ ಕಸದ ಮ್ಯಾಗ 1,20,000 ಕುಟುಂಬ ಡಿಪೆಂಡ್ ಆಗ್ಯಾವ ನೋಡ್ರಿ. ಅದು ನಮ್ ಕರ್ನಾಟಕ ಒಳಗ. ನೀವು ಇಲ್ಲಿ ಕಸಕ್ ಫೋಕಸ್ ಮಾಡಕ್ ಹೋಗ್ಬೇಡ್ರಿ. ಆ ಕಸವನ್ನು ತೆಗಿಯುವಂತ ವರ್ಕರ್ ಮ್ಯಾಗ ಫೋಕಸ್ ಮಾಡ್ರಿ. ಯಾಕಂತಂದ್ರ ಅವ್ರು ನಮ್ ತರನೇ ಮನುಷ್ಯರು. ಅವರು ನಮ್ ಸಲುವಾಗಿ ದುಡ್ಲಿಕ್ಕತ್ತಿರ್ತಾರ. ಅವ್ರು ಇರ್ಲಿಕ್ಕಂದ್ರ ನಾವ್ ಯಾರು ಇರ್ಲಿಕ್ ಸಾಧ್ಯನೇ ಇಲ್ರಿ. ರೋಗ ರುಜಿನಿ ಬಂದು ಸತ್ಯ ಹೋಗ್ಬಿಡ್ತೀವ್ರಿ. ಅವ್ರು ಒಂದಿನ ಕೆಲಸ ಮಾಡ್ಲಿಕ್ಕಂದ್ರ ಮುಗಿದ್ ಹೋಯ್ತು. ಮನಿ ಬಿಟ್ಟು ಹೊರಗ್ ಬರ್ಲಿಕ್ ಆಗಲ್ಲ ನಮಗ. ಯೋಚನೆ ಮಾಡ್ರಿ ಎಲ್ಲರೂ. ಅದೇ ಒಂದ ಕಾರಣಕ್ಕಾಗಿ ಅವ್ರ ಜೀವನ ಹೆಂಗಿರ್ತದ, ಅವ್ರ ಲೈಫ್ ಸ್ಟೈಲ್ ಹೆಂಗಿರ್ತದ ಅಂತ ತಿಳ್ಕುವ ಸಲುವಾಗಿ ಇವತ್ ಮಾರ್ನಿಂಗ್ 5 ಗಂಟೆಗೆ ಎದ್ದು ಅವ್ರದ್ದು ರುಟೀನ್ ಎಷ್ಟು ಚಾಲು ಆಗ್ತದ, ಅವ್ರ ಎಲ್ಲಿಂದ ಎಲ್ಲಿಗೆ ಹೋಗ್ತಾರ. ಇವತ್ ನಾ ಮಾರ್ನಿಂಗ್ ಬರೀ 2 ಅವರ್ಸ್ ಒಳಗೆ ಎಲ್ಲಾ ತಿಳ್ಕೊಂಡಿನ್ರಿ. ನಮ್ ಬಿಜಾಪುರದಾಗ ಒಂದೇ ದಿನದಾಗ 50 ರಿಂದ 60 ಟನ್ ಕಸ ಬಂದು ಸ್ಟೋರೇಜ್ ಆಗ್ತದ ಅಂತ ನೋಡ್ರಿ. ನಿಮಗೆ ಏನಾದ್ರು ಇನ್ನ ಫುಲ್ ಡೀಟೇಲ್ಸ್ ಬೇಕಾಗಿತ್ತಂದ್ರ ನನಗೆ ಕಮೆಂಟ್ ಮಾಡ್ರಿ. 1-2 ಜನಕ್ಕೆ ಶೇರ್ ಮಾಡ್ರಿ. ಹಾಗೆ ನಾನೊಂದು ಅಕೌಂಟ್ ಫಾಲೋ ಮಾಡ್ರಿ. ಕಮಿಷನರ್ ಸರ್ ಜೊತೆ ಮಾತಾಡಿ ಪೂರ್ತಿ ವಿಡಿಯೋ ಮಾಡಕ ಟ್ರೈ ಮಾಡ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಅವ್ರಿಗೂ ರೆಸ್ಪೆಕ್ಟ್ ಸಿಗ್ಲಿ, ಅವರಿನ ಸಲುವಾಗಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಫುಲ್ ಕಂಪ್ಲೀಟ್ ಮಾಹಿತಿ ಬೇಕಂತಂದ್ರ ಕಮೆಂಟ್ ಮಾಡ್ರಿ. ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ ಸ್ನೇಹಿತರೆ.